ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ನಾನು ಪ್ರೌನ್ಸ್ ಮತ್ತು ಬೆಂಡೆಕಾಯಿ ಲೇಡೀಸ್ ಫಿಂಗರ್ ಹಾಕಿ ಸಾರು ಮಾಡಿದ್ದೇನೆ. ತುಂಬ ರುಚಿಯಾದ ಈ ಸಾರು ಹೇಗೆ ಮಾಡುವುದೆಂದು ನೋಡುವ. ಒಂದು ಬಾಣಲೆಗೆ ನಾನು ಒಂದು ಸಣ್ಣ ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿ 1/4 ಚಮಚ ಸಾಸಿವೆ, ಒಂದು 2 ಚಮಚದಷ್ಟು ಸಣ್ಣ ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, ಮತ್ತೊಂದು 1/4 ಟೀ ಸ್ಪೂನ್ನಷ್ಟು ಕರಿಮೆಣಸು, ಉದ್ದ ಮೆಣಸು ಒಂದು 4 ಹಾಕಿದ್ದೇನೆ ನಾನು, ಗಿಡ್ಡ ಮೆಣಸು ಒಂದು 2. ಖಾರಕ್ಕೆ ನೀವು ಹೆಚ್ಚು ಕಮ್ಮಿ ನೋಡಿ ಮಾಡ್ಕೊಳ್ಬಹುದು. ಇದನ್ನು ಸಹ ಸ್ವಲ್ಪ ಹುರಿದು ಎಲ್ಲವನ್ನು ಒಟ್ಟಿಗೆ ಒಂದು ಪ್ಲೇಟಲ್ಲಿ ನಾನೀಗ ಹಾಕಿಡ್ತೇನೆ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು ಸಹ, ಕ್ರಿಸ್ಪ್ ಆದರೆ ಒಳ್ಳೆಯದಾಗ್ತದೆ. ಇದಕ್ಕೀಗ ನಾನು ಒಂದು ಸಣ್ಣ ತುಂಡು ಈರುಳ್ಳಿ, ಒಂದು 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಒಂದು ಈರುಳ್ಳಿಯ 1/4 ಭಾಗದಷ್ಟನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕೋದಿಲ್ಲ. ಒಂದು 1/4 ಭಾಗ ಒಗ್ಗರಣೆಗಂತ ಬೇರೆ ತೆಗೆದಿಟ್ಟಿದ್ದೇನೆ. ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ, ಜಾಸ್ತಿ ಹಾಕಿದರೂ ಹುಳಿ ಚೆನ್ನಾಗಿರೋದಿಲ್ಲ. ಇದೆಲ್ಲವನ್ನು 1/2 ಕಪ್ಪಿನಷ್ಟು ನಾನು ತೆಂಗಿನ ತುರಿ ಹಾಕಿ ನುಣ್ಣಗೆ ರುಬ್ಬಿ ತರ್ತೇನೆ. ಗ್ರೈಂಡರ್ ಇದ್ದರೆ ತುಂಬ ಒಳ್ಳೆಯದಾಗ್ತದೆ, ತುಂಬ ನುಣ್ಣಗಾಗ್ತದೆ ಅದರಲ್ಲಿ. ಒಂದು ಸ್ವಲ್ಪ ಅರಸಿನ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಸಿನ ಹಾಕಿ ಹುರಿದ ಎಲ್ಲ ಸಾಮಾನನ್ನು ಇದಕ್ಕೆ ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕೀಗ. ನಾನು ಇದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ನುಣ್ಣಗೆ ರುಬ್ಬಿ. ಈಗ ನೋಡಿ ಒಂದು ಅರ್ಧ kg ನಾನಿದು ಸಿಗಡಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ದೊಡ್ಡ ಗಾತ್ರದ ಸಿಗಡಿಯೇ ಇದು. ಇದನ್ನೀಗ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ನೋಡಿ ನಮ್ಮ ಊರಿನ ಬೆಂಡೆಕಾಯಿ. ಊರಿನ ಬೆಂಡೆಕಾಯಿ ಹಾಕಿದರೆ ತುಂಬ ರುಚಿಯಾಗಿ ಬರ್ತದೆ. ಬಣ್ಣ ಸಹ ಸ್ವಲ್ಪ ಇದರದ್ದು ಲೈಟ್ ಹಸುರಾಗಿರ್ತದೆ. ನೋಡಿ, ಪ್ರೌನ್ಸನ್ನು ನಾನು ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಬೆಂಡೆಕಾಯಿಯನ್ನು ಸಹ ಅಷ್ಟೇ ನೋಡಿ, ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಗ್ರೈಂಡ್ ಮಾಡಿದ ಮಸಾಲೆಯಲ್ಲಿ ಒಂದು 1/4 ಭಾಗದಷ್ಟು ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಬೆಂಡೆಕಾಯಿಯನ್ನು ಹಾಕಿ ಈಗ ಕುದಿಲಿಕ್ಕೆ ಇಟ್ಟಿದ್ದೇನೆ. ಬೆಂಡೆಕಾಯಿ ಒಂದು ಕುದಿ ಬಂದ ಕೂಡಲೇ ನಾನೀಗ ಕ್ಲೀನ್ ಮಾಡಿದ ಸಿಗಡಿಯನ್ನು ಸಹ ಹಾಕಿ ಇದರೊಟ್ಟಿಗೆ ಬೇಯಿಸ್ತಾ ಇದ್ದೇನೆ. ಇದು ಎರಡೂ ಚೆನ್ನಾಗಿ ಬೇಯಲಿ. ಇದು ಸಿಗಡಿ ಮತ್ತು ಬೆಂಡೆಕಾಯಿ ಬೆಂದ ಕೂಡಲೇ ನಾವು ಗ್ರೈಂಡ್ ಮಾಡಿಟ್ಟ ಉಳಿದ ಮಸಾಲೆಯನ್ನು ಸಹ ಹಾಕಿ ಚೆನ್ನಾಗಿ ಮೆಲ್ಲ ಉರಿಯಲ್ಲಿ ಕುದಿಲಿಕ್ಕೆ ಇಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸಿಗಡಿ ಮತ್ತು ಬೆಂಡೆಕಾಯಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು, ನಂತರ ನೋಡಿ ಹಾಕ್ಕೊಳ್ಬಹುದು. ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ರೆಡಿ ಮಾಡುವ. ಒಂದು 2 ಟೀ ಸ್ಪೂನ್ ಎಣ್ಣೆಗೆ 1 ಟೀ ಸ್ಪೂನ್ ಸಾಸಿವೆ ಚಟಪಟ ಅಂದಾಗ 1/4 ಭಾಗದಷ್ಟು ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು. ನಂತರ ಒಗ್ಗರಣೆ ಸೊಪ್ಪು ಹಾಕಿದರೆ ಒಗ್ಗರಣೆ ರೆಡಿ ಆಯಿತು. ಇದನ್ನು ನೋಡಿ ಈಗ ನಾನು ಪದಾರ್ಥಕ್ಕೆ ಹಾಕಿದ್ದೇನೆ. ಬೆಂಡೆಕಾಯಿ ಎಟ್ಟಿ ಪದಾರ್ಥ ರೆಡಿ ಆಯಿತು. ಖಂಡಿತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.